ಹಾಯ್ ಎವ್ರಿವನ್, ನೋಡಿ ನಮ್ಮ ಹತ್ರ ಒಂದು ಇಟ್ಟಿಗ ಗಾಡಿ ಬಂದಿದೆ. ಸೊ ಇಟ್ಟಿಗ ನಂಬರ್ ನೀವು ನೋಡ್ಬೋದು, K09 ಮೈಸೂರಿಂದ ಗಾಡಿ ನಮ್ಮ ಹತ್ರ ಇದು ಬಂದಿದೆ. ಸೊ ಏನು ಕೆಲಸ ಅಂದರೆ ವಿಡಿಯೋ ನೋಡಿ ನೀವು, ನಿಮಗೆ ತೋರಿಸ್ಕೊತೀನಿ. ಫಸ್ಟ್ ಆಫ್ ಆಲ್ ಈ ಗ್ರಿಲ್ ಈ ಥರ ಬರ್ತದೆ, ನಿಮಗೆ ತೆಗಿಬಿಟ್ಟು ನಾವು ಸ್ಪೋರ್ಟ್ಸ್ ಗ್ರಿಲ್ ಒಂದು ಹಾಕಿದ್ದೀನಿ. ಈ ಸೈಡ್ ನಿಮಗೆ 4 ಕ್ರೋಮ್ ಇತ್ತು ಬ್ಲ್ಯಾಕ್ ಬರ್ತದೆ, ಈ ಸೈಡ್ ನಿಮಗೆ 4 ಕ್ರೋಮ್ ಇತ್ತು ಬ್ಲ್ಯಾಕ್ ಬರ್ತದೆ. ಸೊ ಸೆಂಟ್ರ್ನಲ್ಲಿ ಸುಜುಕಿ ಲೋಗೋ ಬರ್ತದೆ. ಈ ಗಾಡಿಗೆ ಒಂದು ಲುಕ್ ಬೇಕಂದ್ರೆ ನೀವು ಸ್ಪೋರ್ಟ್ಸ್ ಲುಕ್ ಇದು ಆಗ್ಬೋದು. ಸೈಡ್ನಲ್ಲಿ ನಿಮಗೆ ಬಂಪರ್ನಲ್ಲಿ ವಿತ್ ಇಂಡಿಕೇಟರ್ DRLೂ ಫಿಟ್ ಆಗಿದೆ, ಒಂದು ಪೊಜೆಟ್ರೂ ಇದರಲ್ಲಿ ಫಿಟ್ ಆಗಿದೆ. ಸೊ ಇದು ಒಂದು ಫ್ರಂಟ್ನಲ್ಲಿ ಸಿಂಪಲ್ ಒಂದು ಕೆಲಸ ಮಾಡಿದ್ದೀನಿ. ನೆಕ್ಸ್ಟು ಬಂದರೆ ನೀವು ಹಿಂದ್ಗಡೆ ನಾವು ಏನು ಮಾಡಿದ್ದೀನಿ ಅಂದರೆ ಇದಕ್ಕೆ ಟೈಲ್ ಲ್ಯಾಂಪ್, ಸ್ಪೋರ್ಟ್ಸಿ ಟೈಲ್ ಲ್ಯಾಂಪ್ ಇದಕ್ಕೆ ಫಿಟ್ ಆಗಿದೆ. ಸೊ ಸ್ಪೋರ್ಟ್ಸಿ ಟೈಲ್ ಲ್ಯಾಂಪ್ ಈ ಗಾಡಿಗೂ ಪಾರ್ಕಿಂಗ್ ಆನ್ ಮಾಡಿದ ತಕ್ಷಣ ನಿಮಗೆ ಈ ಲುಕ್ ನೋಡ್ಬೋದು ಯಾವ ಥರ ಬರ್ತಾಯಿದೆ ಅಂತ. ಸೊ ಇದು ಪಾರ್ಕಿಂಗ್ ಇತ್ತು. ಇವಾಗ ಬ್ರೇಕ್ ಹಾಕಿದ ತಕ್ಷಣ ನಿಮಗೆ ಬ್ರೇಕೂ ನೋಡ್ಬೋದು ನೀವು ಯಾವ ಥರ ಬರ್ತಾಯಿದೆ. ಸೊ ರೈಟ್ ಇಂಡಿಕೇಟರ್ ಆದರೆ ನಿಮಗೆ ರೈಟ್ನಲ್ಲಿ ಈ ಥರ ನಿಮಗೆ ಮ್ಯಾಟ್ರಿಕ್ಸ್ ಆಗುತ್ತೆ, ಲೆಫ್ಟ್ನಲ್ಲಿ ಆದರೆ ನಿಮಗೆ ಲೆಫ್ಟ್ನಲ್ಲಿ ಇಂಡಿಕೇಟರ್ ಆಗುತ್ತೆ. ಸೊ ಇದನ್ನು ನಾವು ಏನು ಮಾಡಿದ್ದೀನಿ ಅಂದರೆ ಕೆಳಗಡೆನೂ ನೀವು ನೋಡ್ಬೋದು. ಈ ಗಾಡಿಗೆ ಮಾತ್ರ ಈ ಸ್ಮೋಕ್ ನಿಮಗೆ ರಿಫ್ಲೆಕ್ಟರ್ ಇದೆ. ಸೊ ಆರೆಂಜು ಇಂಡಿಕೇಟರ್ ಬರ್ತಾಯಿದೆ, ಮೇಲೆ ಏನು ಆರೆಂಜ್ ಇಂಡಿಕೇಟರ್ ಬರ್ತಾಯಿದೆ ನಿಮಗೆ, ಕೆಳಗಡೆನೂ ನಿಮಗೆ ಆರೆಂಜೇ ಬರ್ತಾಯಿದೆ. ಇದು ನೋಡ್ಬೋದು ನೀವು. ಬ್ರೇಕ್ ಹಾಕಿದ್ರೆ ನೀವು ಪಾರ್ಕಿಂಗ್ ವಿತ್ ಬ್ರೇಕ್ ಆದರೆ ರೆಡ್ ಬರ್ತಾಯಿದೆ. ಸೊ ಈ ಗಾಡಿನಲ್ಲಿ ಒಂದು ಪ್ರಾಪರ್ ನಾವು ಕೆಲಸ ಮಾಡಿದ್ದೀನಿ. ಏನಂದರೆ ಆರೆಂಜ್ನಲ್ಲಿ ನಿಮಗೆ ಆರೆಂಜೇ ಬರ್ತಾಯಿದೆ, ನೋಡ್ಬೋದು. ಇದು ಆ ಸೈಡ್ ನೋಡಿ ರೆಡ್ ಬರ್ತಾಯಿದೆ, ಇಂಡಿಕೇಟರ್ ಹಾಕಿದ ತಕ್ಷಣ ನಿಮಗೆ ಆರೆಂಜ್ ಆಗುತ್ತೆ. ಸೊ ಇದು ಒಂದು ಕೆಲಸ ಆಗಿದೆ. ಇದು ಬಂದ್ಬಿಟ್ಟು ನಿಮಗೆ ಕಸ್ಟಮರ್ ಡಿಪೆಂಡು. ನೀವು 1, 2, 3 ಈ 3 ಪೀಸ್ ಹಾಕಿದ್ರೆ ಒಂದು ಸೆಟಪ್ ಇರ್ತದೆ. ಈ ಕಡೆ 3 ಪೀಸ್, ಈ ಕಡೆ 3 ಪೀಸ್, 6 ಪೀಸ್ ಒಂದು ಸೆಟಪ್ಪು. ಇಲ್ಲ ಸ್ವಲ್ಪ ಇನ್ನೂ ನಿಮಗೆ ಸ್ಪೋರ್ಟ್ಸ್ ಸಿಗಬೇಕಂದ್ರೆ ರಿಫ್ಲೆಕ್ಟ್ರ್ ಹಾಕಿ ಸೆಂಟ್ರ್ನಲ್ಲಿ ಒಂದು ಪೀಸ್ ಹಾಕ್ಬೋದು. ಸೊ ಈ ರೀತಿ ಒಂದು ಸೆಟಪ್ ನಿಮಗೆ ನಾವು ಫಿಟ್ ಮಾಡಿದ್ದೀನಿ. ಇದು ಒಂದು ಕೆಲಸ ಆಯಿತು. ಫ್ರಂಟ್ನಿ ಒಂದು ಲುಕ್ ಆಯಿತು, ಬ್ಯಾಕ್ ಸೈಡ್ನಲ್ಲಿ ಒಂದು ಲುಕ್ ಆಯಿತು. ಇದು ಸ್ಮೋಕು ಈ ಗಾಡಿಗೆ ಸೂಪರಾಗಿ ಮ್ಯಾಚಿಂಗು ಆಗ್ತಾಯಿದೆ. ಸೊ ಗಾಡಿ ವೈಟ್ ಇರಲಿ, ರೆಡ್ ಇರಲಿ, ಬ್ಲೂ ಇರಲಿ, ಕಲರ್ಗೆ ಏನಿಲ್ಲ, ನಿಮ್ಗೆ ಹೇಳ್ತಾ ಇರೋದು ಸ್ಮೋಕ್ ಒಂದು ಈ ಗಾಡಿನಲ್ಲಿ ನಿಮಗೆ ಚೆನ್ನಾಗಿ ಕಾಣಿಸುತ್ತೆ. ಏನಂದರೆ 1, 2, 3 ಈ ಸೆಟಪ್ ಒಂದು ಫಿಟ್ ಆಗುತ್ತೆ ನಿಮಗೆ 3 ಪೀಸ್ದು. ಆ ಸೆಟಪ್ ಒಂದು 3 ಪೀಸು ಫಿಟ್ ಆಗುತ್ತೆ. ಕೆಲವು ಕಸ್ಟಮರ್ಗೆ ಇಲ್ಲಿ ಕ್ರೋಮ್ ಇದೆಯಲ್ಲ, ಕ್ರೋಮ್ದೇ ನಿಮ್ಗೆ ಒರಿಜಿನಲ್ ಬೇಕಂದರೆ ಅದನ್ನು ಹಾಕ್ಬೋದು, ಇಲ್ಲಾಂದರೆ ಇಲ್ಲಿನೂ ಲೈಟ್ ಬೇಕಂದರೆ ಇಲ್ಲೂ ನೀನು ಹಾಕ್ಬೋದು. ಅದು ಒಂದು ಸೆಟಪ್ ಆಯಿತು. ಸೊ ಹಳೆ ಟೈಲ್ ಲ್ಯಾಂಪ್ ಎಲ್ಲ ಗಾಡಿನಲ್ಲಿನೇ ಇಕ್ಕಿದ್ದೀನಿ, ನೋಡ್ಬೋದು. ಹಳೆ ಟೈಲ್ ಲ್ಯಾಂಪ್ ಎಲ್ಲ ಬಿಚ್ಚಿದ್ರಲ್ಲ, ಅದೆಲ್ಲ ನಿಮಗೆ ಟೈಲ್ ಲ್ಯಾಂಪು ಗಾಡಿನಲ್ಲಿನೇ ಇದೆ. ಈ ಕಸ್ಟಮರ್ ನಮ್ಮ ಹತ್ರ ಮೈಸೂರಿಂದ ಏನಕ್ಕೆ ಬಂದಿದ್ದಾರೆ ಅಂದರೆ, ಫಸ್ಟು ಬಂದಿದ್ದವರು ಈ ಕೆಲಸಕ್ಕೆ. ಏನು ಕೆಲಸಕ್ಕೆ ಅಂದರೆ ಕ್ರೂಸ್ ಕಂಟ್ರೋಲ್ ಕೆಲಸಕ್ಕೆ ಬಂದಿರೋದು ಕಸ್ಟಮರ್. ನಮ್ಮ ವೀಡಿಯೋ ನೋಡಿದ್ದಾರೆ ಇವರು. ಸೊ ವೀಡಿಯೋ ನೋಡಿಬಿಟ್ಟು ಒಂದು 2 ಮಂತ್ಸಿಂದ ನಮಗೆ ಫೋನ್ ಮಾಡಿ ಇವರು ಕಸ್ಟಮರು. ಇವಾಗ ಅವ್ರಿಗೆ ಟೈಮ್ ಸಿಕ್ಕಿದೆ. ಸೊ ಟೈಮ್ನಲ್ಲಿ ಬಂದರು ಅವರು. ಬಂದಿನೂ ಗಾಡಿ ಇವತ್ತು 3 ಡೇಸ್ ಇತ್ತು ನಮ್ಮ ಹತ್ರ. ಸೊ 1 ಡೇನಲ್ಲಿ 50% ನಾವು ಕೆಲಸ ಸಕ್ಸಸ್ ಮಾಡಿದ್ದೀನಿ. ಇನ್ನೂ 50% ನೆಕ್ಸ್ಟ್ ಡೇ ಇತ್ತು. ಇವಾಗ 3 ಡೇಸ್ನಲ್ಲಿ ಈ ಗಾಡಿ ವೀಡಿಯೋ ಮಾಡ್ತಾಯಿದ್ವಿ. ಮಾಡೋದು ಉದ್ದೇಶ ಏನಂದರೆ, ನಮಗೆ ಬೇರೆ ಗಾಡಿನೂ ಆ ಕೆಲಸ ಈ ಕೆಲಸ ಅದನ್ನಲ್ಲಿ ನಮಗೆ ಸೆಟ್ಟಿಂಗ್ ಆಗಿಲ್ಲ. ಸೊ ಇವಾಗ ವೀಡಿಯೋನು ಮಾಡ್ತಾಯಿದ್ದೀವಿ, ಒಂದು ಅದಿರಲಿ. ಸೊ ಇಟ್ಟಿಕ ಕಸ್ಟಮರ್ಗೆ ನಾನು ಏನು ಹೇಳ್ತೀನಿ ಅಂದರೆ, ಗಾಡಿ ನಮ್ಮ ಹತ್ರ ಇಲ್ಲಿ ಅಂಗಡಿಗೆ ಬರೋ ತನಕ ನಾವು ಪ್ರೈಸೂ ಹೇಳೋಕ್ಕಾಗಲ್ಲ. ಒಂದು ಆ ಗಾಡಿನಲ್ಲಿ ಕ್ರೂಸ್ ಆಗತ್ತೆ ಇಲ್ಲ ಅದನ್ನು ಹೇಳೋಕ್ಕಾಗಲ್ಲ. ಅದು CNG ಇರಲಿ, ಹೈಬ್ರಿಡ್ ಇರಲಿ, ಪೆಟ್ರೋಲ್ ಇರಲಿ, ಗಾಡಿ ನಮ್ಮ ಹತ್ರ ಬರೋ ತನಕ ನಾವು ಪ್ರೈಸೂ ಹೇಳೋಕ್ಕಾಗಲ್ಲ, ಕ್ರೂಸ್ ಆಗತ್ತೆ ಇಲ್ಲ ಅದನ್ನು ಹೇಳೋಕ್ಕಾಗಲ್ಲ. ಸೊ ನಮ್ಮ ವಿಡಿಯೋ ನೀವು ನೋಡ್ತಾಯಿದ್ರೆ ಇಟ್ಟಿಕ ನಾವು ಬೇಜಾನ್ ಗಾಡಿಗೆ ಮಾಡಿದ್ದೀನಿ. ಇಟ್ಟಿಕ ಸೆಗ್ಮೆಂಟೇ ಬೇರೆ, ಇಟ್ಟಿಕ ಕೆಲಸನೇ ಬೇರೆ. ಇದು ಬೇರೆ ಅಂಗಡಿಯವರು ನನ್ನ ಆ ಕ್ರೂಸ್ ಆಗಿಬಿಟ್ಟು ಅದು ಅದು ಆ ಥರ ನಮ್ಮ ಹತ್ರ ಎಲ್ಲ ಪ್ರೊಫೆಷ್ನಲ್ ಕೆಲಸ ಆಗುತ್ತೆ, ನೀಟ್ ಆ್ಯಂಡ್ ಕ್ಲೀನ್ ಕೆಲಸ ಆಗುತ್ತೆ. ವ್ಯಾಲ್ಯೂಷನ್ ಗಾಡಿಗೆ ವ್ಯಾಲ್ಯೂಷನ್ ಕೆಲಸನೇ ನಾವು ಮಾಡೋದು. ಇವಾಗ ನೋಡಿ ನಿಮಗೆ ಈ ಸೈಡು ಈ ಥರ ಡಮ್ಮಿ ಕ್ಯಾಪ್ ಒಂದು ಬಂದಿರ್ತದೆ. ಸೊ ಈ ಕ್ಯಾಪ್ ತೆಗಿಬಿಟ್ಟು ನಾವು ಸೇಮ್ ನಿಮ್ಮದೇ ಸ್ಟೇರಿಂಗ್ ಏನು ಚೇಂಜ್ ಮಾಡಿಲ್ಲ ನಾವು, ಕಂಪ್ನಿಯಿಂದಾನೇ ಸ್ಟೇರಿಂಗ್ ಬಂದಿರ್ತದೆ. ಇದರಲ್ಲಿ ನಿಮಗೆ ನೋಡ್ಬೋದು ಆಟೋ AC ಇದೆ, ಕೆಲವು ಗಾಡಿನಲ್ಲಿ ಮ್ಯಾನುವಲ್ AC ಬರ್ತದೆ, ಕೆಲವು ಗಾಡಿನಲ್ಲಿ ಪುಷ್ ಸ್ಟಾರ್ಟು ಇದೆ, ಕೆಲವು ಗಾಡಿನಲ್ಲಿ ಕೀ ಸ್ಟಾರ್ಟು ಇದೆ. ಸೊ ಅದು ವೇರಿಯಂಟು ಬೇರೆ ಬೇರೆ ಥರ ಇರ್ತದೆ. ಕೆಲವು ಗಾಡಿನಲ್ಲಿ ಹೈಬ್ರಿಡ್ ಇದೆ, ಕೆಲವು ಗಾಡಿನಲ್ಲಿ ಇಲ್ಲ, ಕೆಲವು ಗಾಡಿ CNG ಇದೆ, ಕೆಲವು ಗಾಡಿ ಪೆಟ್ರೋಲ್ ಇದೆ, ಬೇಜಾನ್ ವೇರಿಯಂಟ್ ಇದೆ. ಅದರಲ್ಲಿ ನಮಗೆ ನಾವು ಕೆಲಸ ಮಾಡ್ತಿರಲ್ಲ, ಅದಕ್ಕೆ ನಮಗೆ ಅದರಲ್ಲಿ ಪ್ರಾವಿಷನ್ ಇದೆ ಇಲ್ಲ ಅಂತ ನಾವು ನೋಡಬೇಕು. ಸೊ ಈ ಗಾಡಿನಲ್ಲಿ
50% ಕೆಲಸ ಆಗಿದ್ದು. ಸೊ ಕಸ್ಟಮರ್ಗೆ ಅವರೇ ಮೈಸೂರಿಂದ ಬಂದು ಸರ್ ನಾನು ಗಾಡಿ ಬಿಟ್ಟು ಹೋಗ್ಬಿಡ್ತೀನಿ, ನೀವು ಮಾಡಿಬಿಟ್ಟು ಆರಾಮಾಗಿ ಕೆಲಸ ಮಾಡಿಕೊಡಿ, ನನಗೆ ಗಾಡಿ ಅರ್ಜೆಂಟ್ ಏನೂ ಬೇಡ ಅಂತ ಗಾಡಿ ಬಿಟ್ಬಿಟ್ರು. ಯಾಕೆಂದರೆ ಇದು ಫ್ರ್ಯಾಂಕ್ ವೀಡಿಯೋ ಹಾಕ್ತಾರೋದು ನಾವು, ಕಸ್ಟಮರ್ನ ವೀಡಿಯೋ ನೋಡ್ತಿರಲ್ಲ, ಈ ಗಾಡಿಯವರು ವೀಡಿಯೋ ನೋಡ್ತಾರೆ. ಸೊ ಅದೇ ಥರ ಕಸ್ಟಮರನ್ನು ವೀಡಿಯೋ ನೋಡ್ತಾರೆ. ಇದು ಏನು ನಮ್ಮ ಹತ್ರ ಇದೆ ಅಂದರೆ, ನಮ್ಮ ಅಂಗಡಿನಲ್ಲಿ ನಾವು ಏನು ಕೆಲಸ ಮಾಡ್ತೀನಿ ಅದೇ ವೀಡಿಯೋ ನಾವು ಹಾಕೋದು ಒಂದು. ಸೊ ಕಸ್ಟಮರ್ ಇರಲಿ, ಅದು ನೀವು ಹೊಸ ಕಸ್ಟಮರ್ ಇರಲಿ, ನಾವು ಇದಕ್ಕೆ ಏನು ಕೆಲಸ ಮಾಡಿದ್ದೀನಿ, ಏನು ನಾವು ಮಾತಾಡ್ತಿದ್ದೀನಿ ಅದೇ ವೀಡಿಯೋನಲ್ಲಿ ನಾವು ಹಾಕೋದು. ಅದು ಇದೆ, ಇದು ಇದೆ, ಆಫರ್ನಲ್ಲಿ, ಡಿಸ್ಕೌಂಟ್ನಲ್ಲಿ, ಅದು ತೊಗೊಂಡ್ರೆ ಇದು ಫ್ರೀ, ಇದು ತೊಗೊಂಡ್ರೆ ಅದು ಫ್ರೀ. ಅದು ನಮ್ಮ ಹತ್ರ ಏನೂ ಫ್ರೀ ಇಲ್ಲ ಸರ್. ಫ್ರೀ ನಮ್ಮ ಹತ್ರ ಎಲ್ಲ, ಎಲ್ಲೋದ್ರೂ ಯಾರೂ ಕೊಡಲ್ಲ. ನಿಮ್ಮದೇ ಸೆಟ್ಟಿಂಗ್ನಲ್ಲಿ ನಿಮ್ಮದೇ ಗಾಡಿಗೆ ನಿಮಗೆ ಐಟಮ್ ತೊಗೊಂಡು ಕೊಡಬೇಕು ಅವರು. ಪ್ರಪಂಚನಲ್ಲಿ ಟೀ ತೊಗೊಂಡ್ರೆ ಗ್ಲಾಸು ಫ್ರೀ ಕೊಡ್ತಾಯಿಲ್ಲ ಇವಾಗ. ಟೀ ಅಂಗಡಿನಲ್ಲಿ ಟೀ ತೊಗೊಂಡ್ರು ಗ್ಲಾಸ್ ಫ್ರೀ ಕೊಡಲ್ಲ ನಿಮಗೆ. ನೀವು ಅವ್ರ ಅಂಗಡಿನಲ್ಲಿ ಹೋಗಿ ಟೀ ಕೊಟ್ರೂ ಅವ್ರು ನಿಮಗೆ ಇನ್ನೊಂದು ಗ್ಲಾಸ್ ಕೊಟ್ಟರೆ ಕುಡಿ ಅಂತ ಹೇಳ್ರೆ ಕೊಡೋದು. ಅದು ಒಂದು ನೀವು ಮೈಂಡ್ನಲ್ಲಿ ಇಟ್ಕೊಳ್ಳಿ. ಸೊ ಅದು ಇರಲಿ. ಸೊ ಇದಕ್ಕೆ ಬಂದುಬಿಟ್ಟು ನಾವು ಕ್ರೂಸ್ ಕಂಟ್ರೋಲ್ ಒಂದು ಇನ್ಸ್ಟಾಲೇಷನ್ ಮಾಡಿದ್ದೀನಿ. ಸೊ ಇದು ಪ್ರಾಪರ್ ರನ್ನಿಂಗ್ನಲ್ಲಿ ಚೆಕ್ ಮಾಡಿ ನಮಗೆ ಸರ್ಟಿಫೈಡ್ ಆಗಿದೆ. ಸೊ ಆ ರೀತಿ ಇದಕ್ಕೆ ಕಸ್ಟಮರ್ಗೆ ನಾವು ಸರ್ಟಿಫೈಡ್ ಆಗಿದೆ ಸರ್ ನಮಗೆ ಕೆಲಸ ಅಂತ ಹೇಳ್ಬಿಟ್ಟು ಅವ್ರಿಗೆ ಫೋನ್ ಮಾಡಿದ್ದೀನಿ. ಅವ್ರು ನಾಳೆ ಬೆಳಗ್ಗೆ ಬರ್ತೀನಿ ಅಂತ ಹೇಳಿದ್ದಾರೆ. ಸೊ ಇದು ಪ್ರೊಸೆಸಿಂಗ್ ಒಂದು ನಡೀತಾ ಇದೆ. ಸೊ ಇದು ಯೂಟ್ಯೂಬ್ನಲ್ಲಿನೂ ನೋಡ್ಬೋದು. ಅವ್ರದ್ದು ಫೋನ್ ಇದೆ ನೋಡಿ, ತೋರಿಸ್ತೀನಿ ರೀ ನಿಮಗೆ ಒಂದು ಸೆಕೆಂಡು. ಇಲ್ಲಿ ಅಡ್ಡ ಬರ್ತಾ ಇದೆ, ಇಟ್ಬಿಟ್ಟು ಇಲ್ಲಿ ನೋಡ್ಬೋದು ನೀವು. ನಮ್ಮ ಯೂಟ್ಯೂಬ್ ಚಾನಲ್ ಅವ್ರದ್ದೇ ಐಡಿನಲ್ಲಿ ನಡೀತಾ ಇದೆ. ಬರೀ ಆನ್ ಮಾಡ್ರೆ ಬರ್ತಾ ಇದೆ. ಇದು ಶಿಮ್ಮು ಅದಕ್ಕೇ ಹಾಕಿದ್ದಾರೆ. ನಮ್ಮಿಲ್ಲಿ ಚಾನಲ್ ನಿಮಗೆ ತೋರಿಸ್ತಾ ಇದೆ, ನೋಡ್ಬೋದು. ನಿಮ್ಗೆ ಇಲ್ಲಿ ಪ್ರೆಸ್ ಮಾಡಿ ನೋಡ್ತೀನಿ ಇವಾಗ ಆನ್ ಆಗುತ್ತೆ ಇಲ್ಲ ಅಂತ ನೋಡೋಣ. ಶಿಮ್ ಹಾಕಿದ್ದಾರೆ ಅವರು ನೋಡಿ, ಅವ್ರ ಗಾಡಿನಲ್ಲಿದೆ. ಅವರು ನಮ್ಮ ಸಬ್ಸ್ಕ್ರೈಬರ್, ಭಾಳ ಒಳ್ಳೆಯದು. ಸೊ ನಾವು ಬಂದುಬಿಟ್ಟು ಏನಿದೆ ಅಂದರೆ ಕಸ್ಟಮರ್ಗೆ ನೋಡಿ, ಈ ಗಾಡಿ ನಿಮಗೆ ಇಲ್ಲಿ ತೋರಿಸ್ತಾ ಇದೆ. ನಿಮಿಷ ನಿಮಗೆ ತೋರಿಸ್ತೀನಿ ನೋಡಿ. ಬೇಜಾನ್ ಗಾಡಿ ಮಾಡಿದ್ದೀನಿ ವಿಡಿಯೋ, ಇನ್ನಲ್ಲಿ ಈ ರೀತಿ ತೋರಿಸ್ತೀನಿ ನಿಮಗೆ ನೋಡಿ. ಈ ಗಾಡಿ ಇಲ್ಲಿದೆ, ಕಾಣಿಸ್ತಾ ಇದೆ. ಸೊ ಈ ಗಾಡಿನೂ ನೋಡಿ ನೀವು ನೋಡ್ಬೋದು. ಸೊ ಈ ರೀತಿ ನಮ್ಮ ಹತ್ರ ಕೆಲಸ ಆಗೋದು. ಈ ಗಾಡಿಗೆ ಕೆಲಸ ನಾವು ಕಸ್ಟಮರ್ ನೀವು ನೋಡ್ಬೋದು ನೋಡಿ. ಇವ್ರ ಗಾಡಿ ಇಲ್ಲೇ ಇದೆ ನೋಡಿ, ಇವ್ರ ಗಾಡಿನೂ ಇಲ್ಲೇ ಇದೆ. ಸೊ ಇದಕ್ಕೆ ಹೆಂಗಿದ್ರೆ ಅವ್ರದ್ದು ನೋಡಿ ಶಿಮ್ ಹಾಕಿದ್ದಾರೆ, ಇಲ್ಲಿ ಕಾಣಿಸ್ತಾ ಇದೆ ನಿಮಗೆ 4G ಶಿಮ್ ಹಾಕಿದ್ದಾರೆ ಅವರು. ಸೊ ಆ ರೀತಿ ನಮ್ಮ ಹತ್ರ ನಮ್ಮ ಅಂಗಡಿನಲ್ಲಿ ಕೆಲಸ ಆಗೋದು. ಇದು ಯಾವುದೋ ಒಂದು ಸಿಸ್ಟಮ್ ಸ್ಪೀಕರ್ ಹಾಕ್ಬಿಟ್ಟು ಅದು ತೊಗೊಂಡ್ರೆ ಇದು ಫ್ರೀ, ಇದು ತೊಗೊಂಡ್ರೆ ಅದು ಫ್ರೀ, ಅದು ನಮ್ಮ ಹತ್ರ ಏನು ಆ ಥರ ಕೆಲಸನೇ ಇಲ್ಲ, ಆ ಥರ ಐಟಮು ಇಲ್ಲ ಸರ್. ಸಿಸ್ಟಮ್ ಸ್ಪೀಕರ್ ನಿಮಗೆ ಬೇಜಾನ್ ಕಡೆ ಸಿಗುತ್ತೆ, ಬಿಟ್ಬಿಡಿ. ಅದು ಸಿಗುತ್ತೆ. ಅದು ಸೀಟ್ ಕವರ್ ಇಲ್ಲಿ, ಮ್ಯಾಟ್ ಇಲ್ಲಿ, ಸಿಸ್ಟಮ್ ಇಲ್ಲಿ, ಬೇಜಾನ್ ಎಸೆಸರೀಸ್ ಸಿಗುತ್ತೆ. ಬಟ್ ನಮ್ಮ ಅಂಗಡಿನಲ್ಲಿನೂ ನಿಮಗೆ ಅಸೆಸರೀಸ್ ಆಗದಿರೋದು ಅಷ್ಟೊಂದು ಅಸೆಸರೀಸ್ ಇದೆ ನಮ್ಮ ಹತ್ರ. ಬಟ್ ಈ ಕೆಲಸ ಇದೆಲ್ಲ, ಇದಕ್ಕೆಲ್ಲ ಹೇಳೋದು ಪ್ರೊಫೆಷ್ನಲ್ ಕೆಲಸ. ತಲೆ ಓಡಿಸಿ ನಾವು ಕೆಲಸ ಮಾಡಿರೋದು. ಇದು ಏನು ಮಾಡಬೇಕು, ಈ ಗಾಡಿಗೆ ಹೆಂಗೆ ಮಾಡಬೇಕು, ಆ ಥರ ನಾವು ಡೆವಲಪ್ಮೆಂಟ್ ಮಾಡಿ ಕೆಲಸ ಮಾಡೋದು. ಇದು ಕೆಲಸ ಅಂದರೆ ಕಸ್ಟಮರ್ ವಿಶ್ವಾಸನಲ್ಲಿ ಅಲ್ಲಿಂದ ಬರ್ತಾರೆ, ಗಾಡಿ ಬಿಟ್ಬಿಟ್ಟು ಹೋಗ್ತಾರೆ. ಸರ್ ನೀವು ಮಾಡಿ ಫಸ್ಟ್ ಟೈಮ್ ಬಂದಿರೋದು ಕಸ್ಟಮರ್ ಇಲ್ಲಿ ನೋಡಿ, ನಿಮ್ಮ ಮುಂದೆನೇ ಯೂಟ್ಯೂಬರ್ ಶಿಮ್ ಹಾಕಿ ನೋಡ್ತಾರಂತೆ. ನೋಡಿಬಿಟ್ಟು ಫೋನ್ನಲ್ಲಿನೂ ನೋಡ್ತಾರೆ ಅವರು. ಪ್ಲಸ್ ನೀವು ಹೋಗ್ತಾ ಇದ್ರೆ ಸರ್ ನಿಮ್ಮ ವಿಡಿಯೋ ನಾವು ಡೈಲಿ ನೋಡ್ತಾ ಇರ್ತೀವಿ, ಸಬ್ಸ್ಕ್ರೈಬ್ ಆಗಿರೋದು ಅವ್ರ ಫೋನ್ ನೋಡಿ. ಇದು ನೋಡ್ಬೋದು ನೀವು, 5G 4G ಶಿಮ್ ತೋರಿಸ್ತಾ ಇದೆ ನೋಡಿ. ಆದ ತಕ್ಷಣವೇ ಇಲ್ಲಿ ಕೀ ಆನ್ ಮಾಡಿದ ತಕ್ಷಣವೇ ನಮ್ಮ ವಿಡಿಯೋ ಬಂತು ನಿಮಗೆ. ಸೊ ಈ ರೀತಿನ ನೋಡಿ, ಈ ಗಾಡಿ ಇಲ್ಲ ಇಲ್ಲಿ ನೋಡಿ, ಈ ಗಾಡಿದು ಮಾಡ್ತಾ ಇರೋದು ವೀಡಿಯೋ ಫ್ರೋನ್ಸು. ಈ ಗಾಡಿ ಇವಾಗ ಬಂದಿದೆ. ಇದು ನನ್ನದು ವೀಡಿಯೋ, ಇದು ನನ್ನೇ ಹಾಕಿದ್ದೀನಿ ನೋಡಿ. ಅವ್ರ ಗಾಡಿ ಅಲ್ಲೇ ಇದೆ. ಸೊ ಆ ಥರ ಕೆಲಸ ನೀಟ್ ಆ್ಯಂಡ್ ಕ್ಲೀನ್ ಆಗುತ್ತೆ. ಒಂದು ಇಟ್ಟಿಕಾ 2019 ಮಾಡಲ್, ಇದು ಹೈಬ್ರಿಡ್ ಗಾಡಿ. ಸೊ ಇದಕ್ಕೆ ಒಂದು ಕ್ರೂಸ್ ಫಿಟ್ ಆಗಿದೆ. ನಿಮ್ಮ ಗಾಡಿ ಯಾವುದು ಏನಿರಲಿ, ನಮ್ಮ ಅಂಗಡಿ ಬಂದ್ಬಿಟ್ಟು ಕೋರಮಂಗಲ ಆಡುಗುಡಿ ಸಿಗ್ನಲ್, ಮೈಕೋ ಬಾಷ್ ರೋಡ್, ಬ್ಯಾಂಗ್ಳೂರು. ಕೋರಮಂಗಲ ಆಡುಗುಡಿ ಸಿಗ್ನಲ್, ಮೈಕೋ ಬಾಷ್ ರೋಡ್, ಬ್ಯಾಂಗ್ಳೂರು. ಅಲ್ಲಿ ನಮ್ಮ ಅಂಗಡಿ ಇರೋದು. ಬೇಜಾನ್ ಗಾಡಿಗೆ ಬೇಜಾನ್ ಎಸೆಸರೀಸ್ ನಾವು ವೀಡಿಯೋ ಹಾಕಿರ್ತೀನಿ. ನೀವು ವೀಡಿಯೋ ನೋಡ್ತೀರಲ್ಲ, ಅದು ನಮ್ಗೆ ಗೊತ್ತಾಗಲ್ಲ. ನಿಮಗೆ ಏನು ಗಾಡಿಗೆ ನಿಮಗೆ ಏನು ಬೇಕು, ಯಾವ ಗಾಡಿಗೆ ಏನೇನು ಫಿಟ್ ಮಾಡಬೇಕು ಅದನ್ನು ನೋಡಿಬಿಟ್ಟು ಡಿಸೈಡ್ ಮಾಡಿ ಬರ್ಬೋದು. ಬಟ್ ಎಲ್ಲ ಕಸ್ಟಮರ್ಗೆ ನಮ್ಮನ್ನು ಟ್ಯಾಂಕ್ಸ್ ಪಟ್ಟು ಇಷ್ಟಪಡ್ತೀನಿ ನಿಮ್ಗೆ. ಯಾಕೆಂದರೆ ನಾವು ಕಷ್ಟಪಡೋದು ನಿಮಗೋಸ್ಕರನೇ, ವೀಡಿಯೋ ಮಾಡೋದು ನಿಮಗೋಸ್ಕರನೇ. ನೀವು ನೋಡ್ರೇ ನಮಗೆ ವೀಡಿಯೋ ಅದು ನೋಡ್ತೀರಾ, ನಿಮ್ಮ ಫ್ರೆಂಡ್ಗೆ ನಾನು ನೋಡಿದೆ ಒಂದು ಯೂಟ್ಯೂಬ್ನಲ್ಲಿನೂ ಇನ್ಸ್ಟಾಗ್ರಾಮ್ನಲ್ಲಿ ನೋಡೋರು ಆಗ್ತಾರೆ ಅಂತ, ಅದೂ ನೀವು ಹೇಳ್ತೀರಾ, ಅದು ಒಂದು ಓಕೆ. ಬಟ್ ನಿಮ್ಮ ಗಾಡಿಗೆ ನೀವು ಫಿಟ್ ಮಾಡೋದು ನಿಮಗೆ ಒಂದು ಓಕೆ. ನೋಡಿ ಈ ಕಸ್ಟಮರ್ ಬಂದುಬಿಟ್ಟು ಇಲ್ಲೇ ನಿಮ್ಮ ಮುಂದೆನೇ ಇದೆ ನೋಡಿ, ಅವ್ರು ಶಿಮ್ಮೆ ಫೋನ್ನಲ್ಲಿ ಹಾಕ್ಬಿಟ್ಟು ನಮ್ಮ ವೀಡಿಯೋ ನೋಡ್ತಾ ಇರ್ತಾರಂತೆ ಫೋನ್ನಲ್ಲಿ ನೋಡಿ. ಸೊ ಆ ರೀತಿ ಒಂದು
2 ಮಂತ್ಸಿಂದ 3 ಮಂತ್ಸಿಂದ ಹೇಳಿ ಇವಾಗ ಬಂದು ಫಿಟ್ ಮಾಡ್ತಾಯಿದ್ದಾರೆ. ಭಾಳ ಥ್ಯಾಂಕ್ ಯು ಫಾರ್ ಕಸ್ಟಮರ್ಗಳಿಗೆ. ಇವ್ರು ಬಂದಿದ್ದಾರೆ ನಮ್ಮ ಅಂಗಡಿಗೆ. ನಿಮ್ಮ ಗಾಡಿನೂ ಯಾವುದಿದೆ, ನಿಮ್ಮ ಗಾಡಿಗೆ ಏನು ಫಿಟ್ ಮಾಡಬೇಕು ಅಂದರು ಯೂಟ್ಯೂಬ್ ಇರಲಿ, ಇನ್ಸ್ಟಾಗ್ರಾಮ್ ಇರಲಿ, ಫೇಸ್ಬುಕ್ ಇರಲಿ, ಅದರಲ್ಲಿ ವೀಡಿಯೋ ನೀವು ನೋಡಿ ನಾನು ಏನು ನಿಮ್ಗೆ ಹೇಳಿ ಹಾಕ್ತಾಯಿದ್ದೀನಿ ವೀಡಿಯೋ, ಏನು ಪ್ರೊಸೆಸಿಂಗ್ ಇದೆ ನಮ್ಮದು, ಏನು ಕೆಲಸ ಮಾಡ್ತಾಯಿದ್ದೀನಿ, ಏನು ಕೆಲಸ ಮಾಡಿ ಹಾಕಿದ್ದೀನಿ ವೀಡಿಯೋ, ಅದೆಲ್ಲ ನೋಡ್ರೇ ನಿಮ್ಗೆ ಗೊತ್ತಾಗೋದು. ಅದು ನೋಡಿಬಿಟ್ಟು ನೀವು ಡಿಸೈಡ್ ಮಾಡಿ ನಿಮ್ಮ ಗಾಡಿಗೆ ಏನೇನು ಫಿಟ್ ಮಾಡಬೇಕು ಅಂತ ಮಾಡಿ. ಬಟ್ ಪ್ರೆಸೆಂಟ್ ಒಂದು ಇಟ್ಟಿಗಾಗೆ 2019 ಗಾಡಿಗೆ ಕ್ರೂಸ್ ಒಂದು ನಾವು ಆ್ಯಕ್ಟಿವೇಶನ್ ಮಾಡಿದ್ದೀನಿ. ಸೊ ಇದು ಫಿಟ್ ಮಾಡೋಕ್ಕೆ ನಿಮಗೆ ವೈರ್ ಕಟ್ಟಿಂಗ್, ಟಾಂಪರಿಂಗು, ಸ್ಕಿನ್ನು ಅದು ಏನೂ ಇಲ್ಲ. ಇದಕ್ಕೆ ನಮ್ಮ ಹತ್ರ ಪ್ರಾಪರ್ ಒಂದು ವೈರಿಂಗು, ಅದು ಏನು ಫಿಟ್ ಮಾಡಬೇಕು ಅದು ಐಟಮು ಎಲ್ಲ ನಮ್ಮ ಹತ್ರ ಇದೆ. ಇಲ್ಲಿ ಬಂದಮೇಲೆ ನೀವು ಸ್ಪೆಂಡ್ ಮಾಡಿ ನಿಮಗೆ ತೋರಿಸಿ ನೀವು ಆಗ್ಬೋದು. ಅದು ಒಂದು ನೀವು ಮೈಂಡ್ನಲ್ಲಿ ಇಟ್ಕೊಳ್ಳಿ. ಬಂದಮೇಲೆ ನಾವು ತೋರಿಸ್ಬೋದು. ಇಟ್ಟಿಗಾಗೆ ಬಂದಮೇಲೆ ಗಾಡಿ ಡೀಟೇಲ್ಸ್ ಇದ್ರೂ ಪ್ರೈಸ್ ಹೇಳೋಕ್ಕಾಗೋದು. ಸೊ ಇಟ್ಟಿಗ ಒಂದು ಕ್ರೂಸ್ ಕಂಟ್ರೋಲ್ 2018 ಸಕ್ಸಸ್ಫುಲಿ ಆಗಿದೆ.